ಮಾವ. ಪಲ್ಲವಿ, ಎಲ್ಲಿದ್ಯಮ್ಮ? ಸ್ಕೂಲ್ ಹತ್ರ ಇದ್ದೀನಿ ಮಾವ. ವಿಕ್ರಾಂತ್ ಹತ್ರ ಮಾತಾಡ್ದ್ಯಮ್ಮ? ಹಾ ಮಾವ, ಮಾತಾಡ್ದೆ. ತೇಜು ಅವ್ರ ಅಜ್ಜಿಗೇನೋ ಹುಷಾರಿಲ್ಲ ಅಂತೆ, ಅದಕ್ಕೆ ಅವನ್ನ ಕರ್ಕೊಂಡ್ ಮೊದಲ ಮನೆಗ್ ಹೋಗಕ್ ಹೇಳಿದ್ರು. ಅದಾದ್ಮೇಲೆ ವಿಕ್ರಾಂತ್ ಅವ್ರನ್ನ ಮೀಟ್ ಮಾಡ್ಬರ್ತೀನಿ. ಹೌದಾ? ವಿಕ್ರಾಂತ್ ಒಪ್ಕೊಂಡ? ಒಪ್ಕೊಂಡ್ರು ಮಾವ. ಅವ್ರಿಗೆ ಇವಾಗ ನನ್ ಮೇಲೆ ಯಾವ ಕೋಪನೂ ಇಲ್ಲ ಅನ್ಸತ್ತೆ. ಚೆನ್ನಾಗಿ ಮಾತಾಡಿದ್ರು. ಆಯ್ತು, ಸಿಗೋಣ ಅಂತ ಹೇಳಿದ್ದಾರೆ. ಸದ್ಯ ಹೆಂಗೋ ಒಳ್ಳೇದಾಯ್ತಲ್ಲ. ನೀ ತಡ ಮಾಡ್ಬೇಡ, ಆದಷ್ಟು ಬೇಗ ಹೋಗು. ಬೇಕಾದ್ರೆ ಮಗು ನಾನ್ ಕರ್ಕೊಂಬರ್ತೀನಿ. ಇಲ್ಲ ಮಾವ, ಅವ್ರಿಗೇನೋ ಕೆಲ್ಸ ಇದೆಯಂತೆ, ಬರೋದ್ ಸ್ವಲ್ಪ ಲೇಟ್ ಆಗತ್ತೆ ಅಂತ ಹೇಳಿದ್ರು. ಅದ್ರೊಳಗಡೆ ನಾನ್ ತೇಜುನ ಮನೆಗ್ ಬಿಟ್ಬಿಡ್ತೀನಿ. ಒಂದ್ ಕೆಲ್ಸ ಮಾಡೋಣ, ನಾನೇ ವಿಕ್ರಾಂತ್ ಮನೆ ಹತ್ರ ಬರ್ತೀನಿ. ನೀನು ತೇಜುನ ಮಗುನ ಕರ್ಕೊಂಡು ಅಲ್ಲಿಗೆ ಬಾ. ನಾನು ಅಲ್ಲಿಂದ ಅನ್ನನ್ ಮನೆ ಕರ್ಕೊಂಬರ್ತೀನಿ. ನೀನಲ್ಲಿ ವಿಕ್ರಾಂತ್ ಜೊತೆ ಮಾತಾಡಿ ಅವನ್ ಮೀಟ್ ಮಾಡು. ನೀನೇ ಕಾದ್ರೂ ಪರವಾಗಿಲ್ಲ. ಅದು ನೋಡು, ಓದ್ಸಲ ಕಾದಿದ್ಕೆ ವಿಕ್ರಾಂತ್ ಬೇಜಾರು ಮಾಡ್ಕೊಂಡಿದ್ದಾನೆ. ಸರಿ, ಬಾ. ರೀ, ಏನಂತ? ಪಲ್ಲವಿ ಸ್ಕೂಲ್ ಹತ್ರ ಹೋಗಿದ್ದಾಳೆ. ತೇಜನ ಅವ್ರ ಮನೆ ಹತ್ರ ಕರ್ಕೊಂಡೋಗ್ಬಿಟ್ಟು ಅಲ್ಲಿಂದ ಹಾಗೆ ವಿಕ್ರಾಂತ್ ಮೀಟ್ ಮಾಡಕ್ ಹೋಗ್ತಾ ಇದ್ದಾಳೆ. ಹಾಗಾದ್ರೆ ವಿಕ್ರಾಂತ್ ಕೋಪ ಎಲ್ಲ ಕಡಿಮೆ ಆಯ್ತಾ? ಹಾ, ವಿಕ್ರಾಂತ್ ಹೇಳಿದ್ರಂತೆ ಬರಕ್ಕೆ. ಸದ್ಯ ಎಲ್ಲ ಒಳ್ಳೇದಾಯ್ತಲ್ಲ, ಅಷ್ಟೇ ಸಾಕು. ಓ, ವಿಕ್ರಾಂತ್ನ ಮೀಟ್ ಮಾಡಕ್ ಹೋಗ್ತಾ ಇದೀಯಾ? ನೋಡ್ತಾ ಇರು, ಇದನ್ನೆಲ್ಲ ಇವತ್ ಹೇಗ್ ಒಪ್ಪಿಸ್ತೀನಿ ಅಂತ. ಅಮ್ಮ, ಇವತ್ತು ಪಪ್ಪುನ್ ಮೀಟ್ ಮಾಡ್ತೀರಾ? ಹೂ ಕಂದ, ಮೊದ್ಲು ನಿನ್ನ ಮನೆ ಹತ್ರ ಡ್ರಾಪ್ ಮಾಡಿ ಆಮೇಲೆ ಮೀಟ್ ಮಾಡ್ತೀನಿ. ಅಮ್ಮ, ಒಂದೇ ಒಂದ್ ರಿಕ್ವೆಸ್ಟ್. ಏನ್ ಕಂದ? ಅಪ್ಪನ ಹತ್ರ ಜಗಳ ಮಾಡಬೇಡಿ ಪ್ಲೀಸ್. ನಾನ್ ಯಾಕೆ ಜಗಳ ಮಾಡ್ಲಿ? ಪಪ್ಪ ಅಜ್ಜಿ ಹತ್ರ ಹೇಳ್ತಾ ಇದ್ರು, ನಿಮ್ಗೂ ಪಪ್ಪಂಗೆ ಜಗಳ ಆಯ್ತಂತೆ, ಅದಕ್ಕೆ ನೀವು ನಮ್ಮ ಮನೆಗ್ ಬರಲ್ಲ ಅಂದ್ರಂತೆ. ಅಮ್ಮ, ಅಪ್ಪನ ಜೊತೆ ಟೂ ಬಿಡ್ಬೇಡಿ ಪ್ಲೀಸ್. ಸರಿ, ನಿನ್ಗೋಸ್ಕರ ಜಗಳ ಎಲ್ಲ ಉಫಿ. ಅಂದ್ರೆ ನೀವು ನಮ್ಮ ಮನೆಗ್ ಬರ್ತೀರಾ? ಡೆಫಿನೆಟ್ ಆಗಿ ಬರ್ತೀನಿ. ಅಮ್ಮ, ಬೇಡ ಅಮ್ಮ, ನಾವು ಅವ್ರ ಮನೆಗೆ ಹೋಗೋದ್ ಬೇಡ. ಅಯ್ಯೋ, ತಲೆ ನೋಯ್ತಾ ಇದೆ, ಮಲ್ಕೊಳ್ಳೋಣ ಅಂದರೆ ಫೋನ್ ಮೇಲೆ ಫೋನ್ ಬರ್ತಾ ಇದೆಯಲ್ಲಪ್ಪ. ಯಾರ್ದಿದು ಫೋನು? ಹಲೋ ಆಂಟಿ, ನಾನು ಗೀತಾ. ಏನ್ ಮಾಡ್ತಿದ್ದೀರಾ ಆಂಟಿ? ತಲೆ ತುಂಬ ಸಿಡಿತಾ ಇತ್ತು, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಮಲ್ಗಕ್ಕೆ ರೆಡಿ ಆಗ್ತಾ ಇದ್ದೆ. ಅಯ್ಯಯ್ಯೋ, ಇದೇನ್ ಆಂಟಿ, ಮನೆನೇ ಮುಳುಗೋಗ್ತಿದೆ, ನೀವ್ ನಿದ್ದೆ ಮಾಡ್ತಿದ್ದೀರಾ? ಏನಾಯ್ತು ಅಂತ ಹೀಗೆ ಗೋಳಾಡ್ತಿದ್ಯಾ? ಅಂದ್ರೆ ನಿಮಗ್ ವಿಷಯನೇ ಗೊತ್ತಿಲ್ವಾ? ಆಂಟಿ, ಪಲ್ಲವಿ ವಿಕ್ರಾಂತ್ನ ಮೀಟ್ ಮಾಡಕ್ ಹೋಗಿದ್ದಾಳೆ. ಹೌದಾ? ಅವರಿಬ್ರು ಭೇಟಿ ಆಗ್ತಿದ್ದಾರಾ? ಅಯ್ಯೋ, ನೀವೇನ್ ಆಂಟಿ ಕೋಪ ಮಾಡ್ಕೋತೀರಾ? ಅಂದ್ರೆ ಚಿಕ್ಕ ಮಕ್ಳು ಚಾಕ್ಲೇಟ್ ಅಂತ ಖುಷಿ ಪಡ್ತಾರಲ್ಲ, ಆ ತರ ಖುಷಿ ಪಡ್ತಿದ್ದೀರಾ? ಆಂಟಿ, ಅವಳು ಮಾಡಿದೆಲ್ಲ ಮರ್ತು ಬಿಟ್ರಾ? ಹಳೆ ಗಂಡ ಬಂದ ಅಂದ ತಕ್ಷಣ ಹೊಸ ಗಂಡಂಗೆ ಕೈ ಕೊಟ್ಬಿಡದ? ಸಾಲದಕ್ಕೆ ಹಳೆ ಗಂಡನ ಕರ್ಕೊಂಬಂದು ಮನೇಲಿ ಬೇರೆ ಇಟ್ಕೊಂಡಿದ್ದಾಳೆ.